ಪ್ರತಿಯೊಂದು ಶಬ್ದವೂ ಕೂಡ ಪರಮಾತ್ಮನ ಗುಣವನ್ನೇ ಹೇಳ್ತಕ್ಕಂಥದ್ದು. ಸರ್ವೇ ಸ್ವರಃ, ವೇದದ ಎಲ್ಲ ಶಬ್ದಗಳು, ಸ್ವರಗಳು, ಧ್ವನಿಗಳು ಪ್ರತಿಯೊಂದು ಭಗವಂತನ ಗುಣವಾಚಕ. ಈ ತತ್ವಜ್ಞಾನ ಇಲ್ಲದೇನೆ ಮೇಲ್ನೋಟದ ಅರ್ಥ ಮಾಡಿಕೊಂಡು ಸ್ವರ್ಗಾದಿಗಳ ಆಸೆಯಿಂದ ಮನಸ್ಸಿನ ಕ್ಷೋಭೆಗೊಳಗಾಗಿ ಅವರೆಲ್ಲ ಮೋಹಕ್ಕೊಳಗಾಗಿ ಮೋಕ್ಷದಿಂದ ವಂಚಿತರಾಗಲಿ, ಅಷ್ಟೇ ಅರ್ಥ. ಇದು ಆ ಶಾಪದ ಅರ್ಥ. ಶ್ರೀಮದ್ ಆಚಾರ್ಯರು ಬರೀದೇ ಇದ್ದರೆ ಗಿರಿ ಶಬ್ದಕ್ಕೆ ಪ್ರಾಣದೇವರು ಅಂತ ಅರ್ಥ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಕೋಶ ತೆಗೆದು ನೋಡಿದರೆ ಗಿರಿ ಪ್ರಾಣ ಅಂತ ಕೋಶಗಳಲ್ಲಿ ಸಿಗೋದಿಲ್ಲ. ಮತ್ತು ಗಿರಿಯ ಮಗಳು ಅಂದರೆ ವೇದ ಅನ್ನೋ ಅರ್ಥ. ಅದು ಪುಷ್ಪಿಣಿ ಆಗೋದು ಅಂದರೆ ಏನು? ಇದನ್ನೆಲ್ಲ ಆಚಾರ್ಯರು ವಿಶೇಷವಾಗಿ ವಿಮರ್ಶೆ ಮಾಡಿ ವ್ಯಾಸರ ಅಭಿಪ್ರಾಯವನ್ನು ತಿಳಿದು ಬರಿತಾ ಇದ್ದಾರೆ. ಒಂದೊಂದು ಶಬ್ದವೂ ಕೂಡ ಗಹನ ಅರ್ಥವೇ. ಚಿತ್ತ ಎಲ್ಲ, ಮನಸ್ಸೆಲ್ಲ ಅವರದ್ದು ಕಲುಷಿತವಾಗಿ ಸ್ವರ್ಗಾದಿಗಳೇ ಪರಮ ಶ್ರೇಯಸ್ಸು, ಪರಮ ಗುರಿ ಸ್ವರ್ಗವೇ ಅನ್ನೋದನ್ನು ಅವರು ತಿಳ್ಕೊಂಡು ಮೋಕ್ಷದಿಂದ ವಂಚಿತರಾಗಲಿ. ಹೀಗೆ ಆಚಾರ್ಯರು ವಿಶೇಷ ಅನುಗ್ರಹ ಮಾಡಿದ್ದಾರೆ. ಮತ್ತು ನಂದಿ ಇನ್ನೊಂದು ಹೇಳ್ತಾನೆ, ಯಾರು ರುದ್ರದೇವರನ್ನು ದ್ರೋಹ ಮಾಡಿದ್ದಾರೆ, ಶಿವನ ದ್ವೇಷ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಶಿವನ ದ್ವೇಷಿಗಳು, ತತ್ವಜ್ಞಾನ ಶೂನ್ಯರಾಗಲಿ ಅಂತ ಶಾಪ ಕೊಟ್ಟರು. ಅಂದರೆ ಎಲ್ರಿಗೂ ತತ್ವಜ್ಞಾನ ಹೋಗೇ ಬಿಡ್ತು, ಅದರಿಂದ ಮೋಕ್ಷವೇ ಇಲ್ಲ ಅಂತಾಯಿತು ಅಂತ ಭಾವಿಸಬಾರ್ದು. ತತ್ವಜ್ಞಾನ ನಾಶವಾಗಲಿ ಅನ್ನೋ ಶಾಪ ಕೊಟ್ಟರೆ ಇದು ತಾತ್ಕಾಲಿಕ ಶಾಪ ಅಂತ ಇಟ್ಕೋಬೇಕು. ಯಾಕೆ ಅಂದರೆ ಭಕ್ತಿ, ಜ್ಞಾನ ಇದೆಲ್ಲ ಭಗವಂತನ ಅಧೀನದಲ್ಲಿರ್ತಕ್ಕಂಥದ್ದು. ಬೇರೆ ಯಾವ ದೇವತೆಗಳು ಕೂಡ ಬೇರೆ ಬೇರೆ ಏನಾದರೂ ಶಾಪ ಕೊಡಬಹುದೇ ಹೊರತು ನಿನಗೆ ಭಕ್ತಿ ನಾಶ ಆಗಲಿ, ನಿನಗೆ ಜ್ಞಾನ ನಾಶ ಆಗಲಿ ಇಂಥ ಶಾಪ ಕೊಡೋ ಹಾಗಿಲ್ಲ. ಭಕ್ತಿ ಜ್ಞಾನಾದಿಗಳಿಗೆಲ್ಲ ಅದು ಪರಮಾತ್ಮನೇ ಅದಕ್ಕೆ ನಿಯಾಮಕ, ಭಗವಂತನಿಂದಲೇ ಬರುವಂಥದ್ದು. ಉಳಿದವರಿಗೆ ಅದರ ಮೇಲೆ ನಿಯಂತ್ರಣ ಇಲ್ಲ. ಆದ್ದರಿಂದ ಅಕಸ್ಮಾತ್ ಶಾಪ ಕೊಟ್ಟರೆ ಅದು ತಾತ್ಕಾಲಿಕ ಶಾಪ ಅಂತ ಇಟ್ಕೋಬೇಕು. ಇದು ಶ್ರೀಮದಾಚಾರ್ಯರು ನಿರ್ಣಯ ಮಾಡಿದಂಥದ್ದು. ಬೇರೆ ಏನಾದರೂ ನಿನ್ನ ಭೂಮಿಯಲ್ಲಿ ಹುಟ್ಟು ಇಂಥ ಶಾಪಗಳು ಬರಬಹುದು, ಆದರೆ ಈ ಶಾಪ ಮಾತ್ರ ಹಾಕ್ಕೊಡ್ಲಿಕ್ಕೆ ಆಗೋದಿಲ್ಲ. ಜ್ಞಾನದ ವಿಷಯದಲ್ಲಿ, ಮೋಕ್ಷದ ವಿಷಯದಲ್ಲಿ ಇದೆಲ್ಲ ಪರಮಾತ್ಮನಿಗೇ ನಿಯಂತ್ರಣ ಒಳಪಟ್ಟದ್ದು. ಇಂಥ ಶಿಕ್ಷೆ, ಜ್ಞಾನದ ಬಗ್ಗೆ ಶಿಕ್ಷೆ ಎಲ್ಲ ಬೇರೆಯವರು ಕೊಡೋ ಹಾಗಿಲ್ಲ. ಮೋಕ್ಷಕ್ಕೆ ಸಂಬಂಧಪಟ್ಟ ಶಾಪ, ಜ್ಞಾನಕ್ಕೆ ಸಂಬಂಧಪಟ್ಟ ಶಾಪ ಇದೆಲ್ಲ ಸಾರ್ವಕಾಲಿಕವಾಗಿ ಯಾರಿಗೂ ಇರೋದಿಲ್ಲ. ಇದೆಲ್ಲ ಭಗವಂತನ ಇಚ್ಛಾನಿಯತ. ತತ್ವಜ್ಞಾನ, ವೈರಾಗ್ಯ, ಭಕ್ತಿ ಪರಮಾತ್ಮನ ಇಚ್ಛೆಗೇ ಒಳಪಟ್ಟದ್ದು. ಇನ್ನೊಬ್ಬರಿಗೆ ಅದರ ಮೇಲೆ ಪ್ರಭುತ್ವ ಇಲ್ಲ. ಆದ್ದರಿಂದ ಅದನ್ನು ಕೂಡ ಹೀಗೆ ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದು ವಿಚಾರ ಇದೇ ಸಂದರ್ಭದಲ್ಲೇ, ದಕ್ಷ ಪ್ರಜಾಪತಿಯ ಸಂದರ್ಭದಲ್ಲೇ ಬರುವಂತಹದ್ದು. ದಕ್ಷ ಯಜ್ಞ ಧ್ವಂಸ ಆದ ಮೇಲೆ ಪರಮಾತ್ಮ ಬರ್ತಾನಲ್ಲಿಗೆ. ಭಗವಂತ ಬಂದಾಗ ಎಲ್ಲರೂ ಸ್ತೋತ್ರ ಮಾಡ್ತಾರೆ. ದಕ್ಷನೂ ಸ್ತೋತ್ರ ಮಾಡ್ತಾನೆ, ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಕೂಡ ಸ್ತೋತ್ರ ಮಾಡ್ತಾರೆ. ಆಮೇಲೆ ಯಜ್ಞ ಮುಂದುವರಿಯುತ್ತದೆ. ಆ ಯಜ್ಞಪುರುಷನ ಸ್ತೋತ್ರ ಅಂತ ಅದು ಬಹಳ ಪ್ರಸಿದ್ಧವಾದ್ದು. ಯಜ್ಞಪುರುಷನಾದ ಪರಮಾತ್ಮ ಬಂದಾಗ ದಕ್ಷ ಮಾಡುವ ಸ್ತೋತ್ರ. ದಕ್ಷ ಪ್ರಜಾಪತಿ ಹೇಳ್ತಾನೆ, ಭಗವಂತ ನೀನು ಶುದ್ಧ, ನೀನು ಶುದ್ಧ ಅಂದರೆ ಯಾವ ದೋಷವೂ ಕೂಡ ಪರಮಾತ್ಮನಲ್ಲಿ ಇಲ್ಲ. ನೀನು ಶುದ್ಧನಾಗಿದ್ದಿ. ಏನಾದರೂ ದೋಷಗಳು ಕಂಡ್ರೆ ಅದು ದೋಷ ಅಲ್ಲ, ಅದನ್ನು ಬೇರೆ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅದನ್ನು ದೋಷ ಇಲ್ಲ, ಪರಮಾತ್ಮ ಶುದ್ಧ ಅನ್ನೋದನ್ನು ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ಒಂದು ಪ್ರಕರಣವನ್ನೇ, ಒಂದು ಭಾಗವನ್ನೇ ಇಟ್ಟಿದ್ದಾರೆ. ಶುದ್ಧಿ ಸೌರಭ ಅಂತ ಅದಕ್ಕೆ ಹೆಸರು. ಗುಣಸೌರಭ, ಶುದ್ಧಿ ಸೌರಭ, ಭೇದ ಸೌರಭ, ವಿಶ್ವಸೌರಭ, ಫಲಸೌರಭ ಅಂತ 4 ಸೌರಭದಿಂದ ಕೂಡಿದ ಗ್ರಂಥ. ಶುದ್ಧಿ ಸೌರಭ ಅಂತ ಪುರಾಣಗಳು ಅದನ್ನೆಲ್ಲ ನೋಡುವಾಗ ಏನೇನು ದೋಷಗಳು ಇದೆ ಅಂತ ಸಂಶಯ ಬರಬಹುದೋ ಅದನ್ನೆಲ್ಲ ಪರಿಹರಿಸಿ ನಿರ್ಣಯ ಕೊಟ್ಟಿದ್ದಾರೆ. ಆದ್ದರಿಂದ ಶುದ್ಧಂ, ನೀನು ಶುದ್ಧನಾಗಿದ್ದಿ, ನಿರ್ದೋಷನಾಗಿದ್ದಿ. ಇರುವಂತೆ ಸ್ವಪ್ನ, ಜಾಗೃತ, ಸ್ವಪ್ನ, ಸುಷುಪ್ತಿ ಇಂಥ ಅವಸ್ಥೆಗಳು ನಿನ್ನಲ್ಲಿಲ್ಲ. ನಿನ್ನ ಸ್ವರೂಪದಲ್ಲೇ ಈ ಅವಸ್ಥೆಗಳಿಲ್ಲ. ಈ ಅವಸ್ಥಾತ್ರಯವನ್ನು ಮೀರಿದವನು ನೀನು. ಮಲ್ಕೊಂಡ ಪರಮಾತ್ಮ, ಎಚ್ಚರಿಕೆ ಇದ್ದಿಲ್ಲ, ಆಮೇಲೆ ಎಚ್ಚರ ಆಯಿತು, ಇಂಥದ್ದೆಲ್ಲ ಇಲ್ಲವೇ ಇಲ್ಲ. ಉಪರತಾಖಿಲ ಅವಸ್ಥಂ ಚಿನ್ಮಾತ್ರಂ. ನೀನು ಜಡ ಶರೀರ ಇಲ್ಲದೇನೆ ಕೇವಲ ಚೈತನ್ಯಮಯ ಶರೀರ ಉಳ್ಳವನು. ಏಕಂ, ಸರ್ವೋತ್ತಮ ಅಂತರ್ಥ. ಏಕ ಅಂದರೆ ನೀನು ಒಬ್ಬನೇ ಅಲ್ಲ, ಸರ್ವೋತ್ತಮ.
ಅಭಯಂ, ಯಾರಿಂದಲೂ ಕೂಡ ಭಯ ಇಲ್ಲ ಪರಮಾತ್ಮನಿಗೆ, ಅಲಗಾಡಿಸಲಿಕ್ಕೆ ಸಾಧ್ಯ ಇಲ್ಲ ಭಗವಂತನನ್ನು. ಅಭಯ ಅಂದರೆ ಸಂಚಲನ, ಸ್ಥಿರವಾಗಿರ್ತಕ್ಕಂಥವನು, ಬುದ್ಧಿ ಚಂಚಲ ಅಲ್ಲ, ದೇಹ ಚಂಚಲ ಅಲ್ಲ, ಅಷ್ಟು ಸ್ಥೈರ್ಯವುಳ್ಳವನು. ಪ್ರತಿಷಿಧ್ಯ ಮಾಯಾಂ, ಮಾಯೆಯನ್ನು ಮೀರಿದ್ದಿ ನೀನು. ಜಡ ಪ್ರಕೃತಿ ನಿರ್ಮಿತವಾಗಿರ್ತಕ್ಕಂಥ ಪ್ರಾಕೃತ ಶರೀರ ನಿನಗಿಲ್ಲ. ತಿಷ್ಠಂ ಸ್ಥಯೈವ ಪುರುಷತ್ವಮುಪೇತ್ಯ ತಸ್ಯಾಂ ಆಸ್ತೆ. ಆದರೆ ನಿನಗೆ ಪ್ರಾಕೃತ ಶರೀರ ಇಲ್ಲ, ಜೀವರಿಗೆ ಪ್ರಕೃತಿಯಿಂದ ಶರೀರ ಕೊಟ್ಟು ಆ ಪ್ರಾಕೃತ ಶರೀರದಲ್ಲಿ ನೀನಿದ್ದಿ. ನಿನಗೆ ನಿನ್ನದೇ ಆಗಿರತಕ್ಕಂಥ ಪ್ರಾಕೃತ ಶರೀರ ಇಲ್ಲ, ಆದರೆ ಜೀವರಿಗೆ ಪ್ರಾಕೃತ ಶರೀರ ಇದೆ, ನೀನೇ ಕೊಟ್ಟದ್ದು. ಆ ಪ್ರಾಕೃತ ಶರೀರದೊಳಗೆ ನೀನಿದ್ದಿ, ಆದರೆ ಆ ಪ್ರಾಕೃತ ಶರೀರದ ಮೇಲೆ ಅಭಿಮಾನ ಇಲ್ಲ. ಇನ್ನೊಬ್ಬರು, ಈಗ ನಮಗೆ ಇನ್ನೊಬ್ಬರ ಮನೆಗೆ ಹೋಗಿ ಇದ್ದಾಗ ಯಾವ ರೀತಿ ಇರ್ತದೆ, ಹಾಗೆ ಭಗವಂತ ಪ್ರಾಕೃತ ಶರೀರದಲ್ಲಿ ನಮ್ಮಲ್ಲಿದ್ದಾನೆ ಅಂತಂದರೆ ಏನೋ ನಮ್ಮ ಕೆಲಸಕ್ಕೋಸ್ಕರವಾಗಿ ನಮ್ಮ ಮನೆಗೆ ಬಂದಿದ್ದಾನಷ್ಟೆ. ಇನ್ನೊಬ್ಬರ ಮನೆಗೆ ಹೋಗಿ ಕೆಲಸಕ್ಕೋಸ್ಕರ ಅಲ್ಲಿರ್ತೀವಲ್ಲ, ಹಾಗೆ ಭಗವಂತ ಜೀವರಿಗೆ ಪ್ರಾಕೃತ ಶರೀರ ಕೊಟ್ಟು ಆ ಜೀವರನ್ನು ಆ ಪ್ರಾಕೃತ ಶರೀರದಲ್ಲಿ ಕೂಡಿಸಿ ಅವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇಲ್ಲಿದ್ದಾನಷ್ಟೇ ಹೊರತು ಅವನು ಪ್ರಾಕೃತ ತನಗೊಂದು ಶರೀರ ಬೇಕು ಅಂತ ಮಾಡಿಕೊಂಡಿದ್ದವನಲ್ಲ. ಅವನಿಗೆ ಚಿನ್ಮಯ ಶರೀರ ಇದೆ, ಚಿನ್ಮಾತ್ರಂ. ತಯೈವ ಪುರುಷತ್ವಮುಪೇತ್ಯ ತಸ್ಯಾಂ ಆಸ್ತೆ ಭವಾನ್. ಆದರೆ ಅವರ ರಕ್ಷಣೆಗೋಸ್ಕರ ಅಲ್ಲಿದ್ದರಿಂದ ದಡ್ರು ಮೂರ್ಖರು ಏನು ಅಂತ ತಿಳ್ಕೊಂಡಿದ್ದಾರೆ ಅಂತಂದರೆ, ಪರಮಾತ್ಮ ಇಂಥ ಪ್ರಾಕೃತ ಶರೀರದಲ್ಲಿದ್ದಾನೆ, ಆದ್ದರಿಂದ ಅವನು ಜೀವ ಅಂತಲೇ ಭಾವಿಸಿದ್ದಾರೆ. ಹಾಗೆ ಪ್ರಾಕೃತ ದೇಹದಲ್ಲಿ ಭಗವಂತ ಜೀವನಿಗೋಸ್ಕರ ಬಂದು ನೆಲೆಸಿದ್ದಾನೆ, ಇವನ ಕೆಲಸಕ್ಕೋಸ್ಕರ, ಇವನನ್ನು ರಕ್ಷಣೆ ಮಾಡಲಿಕ್ಕೆ, ಇವನಿಗೇನೋ ಒಂದು ಮಾಡಲಿಕ್ಕೆ. ಆದರೆ ಅವನದ್ದೇ ಅಲ್ಲ ಆ ಶರೀರ, ಅವನದು ಬೇರೆ ಇದೆ, ಚಿನ್ಮಾತ್ರ ಶರೀರ ಬೇರೆ ಇದೆ. ಇಲ್ಲಿ ನಮ್ಮ ಶರೀರದಲ್ಲಿ ನಮಗೋಸ್ಕರ ಇದ್ದದ್ದನ್ನು ನೋಡಿ ನಾವೇ ತಿಳ್ಕೊತೀವಿ ಮತ್ತೆ ಭಗವಂತನಿಗೆ ಇಷ್ಟೇ ಶರೀರ ಅಂತ. ಇದು ತಪ್ಪು. ಹೀಗೆ ಸ್ತೋತ್ರ ಮಾಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ. ಅಪರಿಶುದ್ಧಮಿವಾಮನಂತಿ, ಭಗವಂತ ಶುದ್ಧನೇ, ಆದರೆ ಪ್ರಾಕೃತ ಶರೀರದಲ್ಲಿ ಜೀವನಿಗೋಸ್ಕರ ಇದ್ದದ್ದರಿಂದ ಅವನನ್ನು ಅಪರಿಶುದ್ಧ ಅಂತ ತಿಳ್ಕೊಳ್ತಾರೆ. ಋತ್ವಿಜರೆಲ್ಲ ಹೇಳಿದರು, ನಾವು ಯಜ್ಞ ಮಾಡ್ತಾ ಇದ್ದೀವಿ, ಯಜ್ಞಕ್ಕೆ ಇನ್ನೊಂದು ಹೆಸರೇನು ಅಂತಂದರೆ ಅಧ್ವರ ಅಂತ ಕರೀತಾರೆ. ಅಧ್ವರ ಅಂದರೆ ಯಜ್ಞ. ಆ ಯಜ್ಞ ನಡೆಸೋನಿರ್ತಾನಲ್ಲ ಮುಖ್ಯಸ್ಥ, ಪಾರ್ಪತ್ಯಗಾರ, ಅವನನ್ನು ಅಧ್ವರ್ಯು ಅಂತ ಕರೀತಾರೆ. ಅಧ್ವರ್ಯು, ಅಧ್ವರ ಅಂತ ಯಜ್ಞಕ್ಕೆ ಹೆಸರು. ಅಧ್ವರ ಅಂದರೆ ಸನ್ಮಾರ್ಗದಲ್ಲಿ ನಡೆದರೆ ಅದು ಅಧ್ವರ. ಅಧ್ವರ, ಅಧ್ವ ಅಂದರೆ ಮಾರ್ಗ, ಶುದ್ಧ ಮಾರ್ಗದಲ್ಲಿ, ರ ಅಂದರೆ ಅದು ನಡಿಬೇಕು, ಆವಾಗ ಅದು ಅಧ್ವರ ಶಬ್ದವಾಚ್ಯವಾಗ್ತದೆ ಯಜ್ಞ. ಏನು ಶುದ್ಧ ಮಾರ್ಗದಲ್ಲೇ ನಡೆಯೋದು ಅಂದರೆ ಏನು? ನಾವು ಯಾರ್ಯಾರಿಗೆ ಹವಿರ್ಭಾಗವನ್ನು ಸಮರ್ಪಣೆ ಮಾಡ್ತೀವಿ, ಆ ಹವಿಸ್ಸನ್ನು ಆಯಾ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅಂತ ಸಮರ್ಪಣೆ ಮಾಡಿದಾಗ ಅದು ಸನ್ಮಾರ್ಗದಲ್ಲಿ ನಡೆದ ಯಜ್ಞ. ಕೇವಲ ಇಂದ್ರಾಯ ಸ್ವಾಹ, ಗಣಪತಯೇ ಸ್ವಾಹ ಅಂತ ಅಷ್ಟೇ ಮಾಡಿಬಿಟ್ರೆ, ಅಂತರ್ಯಾಮಿಯ ಅನುಸಂಧಾನ ಇಲ್ಲದೇ ಇದ್ದರೆ ಅದು ಅಧ್ವರ ಅಲ್ಲ, ಸನ್ಮಾರ್ಗದಲ್ಲಿ ನಡೆದ ಯಜ್ಞ ಅಲ್ಲ. ಆದರೆ ನಾವು ರುದ್ರದೇವರ ಶಾಪದಿಂದ ಈ ತತ್ವಜ್ಞಾನ ವಿಮುಖರಾಗಿದ್ವಿ. ನಾವು ರುದ್ರಾನುಚರನಾದ ನಂದಿಯ ಶಾಪದಿಂದ ಎಲ್ಲ ಇಂದ್ರಾದಿ ದೇವತೆಗಳಿಗೇ ಆ ಭಾಗ ಸೇರ್ತದೆ. ಇದೇ ನೋಡಿ, ತತ್ವಜ್ಞಾನ ವಿಮುಖರಾಗಲಿ ಅಂತ ಶಾಪ ಕೊಟ್ಟದ್ದಕ್ಕೆ ಏನಾಯಿತು? ಋತ್ವಿಜರಿಗೂ ಕೂಡ ಅಂತರ್ಯಾಮಿಯ ಅನುಸಂಧಾನವೇ ಹೋಯಿತು. ಬರೀ ಇಂದ್ರನಿಗೆ ಆಹುತಿ, ಪರ್ಜನ್ಯನಿಗೆ ಆಹುತಿ, ವರ್ಣನಿಗೆ ಆಹುತಿ, ಈ ರೀತಿ ಭಾವನೆ ಬಂದು ಹೋಯಿತು. ನೀನು ಈಗ ನಮ್ಮ ಮೇಲೆ ಅನುಗ್ರಹ ಮಾಡಿ ಇದು ಹರಿಪ್ರೀತಿಕರವಾಗಿರ್ತಕ್ಕಂಥ ಯಜ್ಞ ಆಗುವಂತೆ ಮಾಡು ಅಂತ ಅವರು ಋತ್ವಿಜರು ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮ ನೀನು ಲೋಕವಿಲಕ್ಷಣ, ಎಲ್ಲರೂ ಹೇಳ್ತಾರೆ ಭಗವಂತನನ್ನು ಲೋಕವಿಲಕ್ಷಣ, ಅನೇಕ ದೃಷ್ಟಿಯಿಂದ ಲೋಕವಿಲಕ್ಷಣನಾಗಿದ್ದಾನು. ನಮ್ಮ ನಡವಳಿಕೆಯಂತೆ ಪರಮಾತ್ಮನ ನಡವಳಿಕೆ ಇಲ್ಲವೇ ಇಲ್ಲ, ಬಹಳ ವಿಲಕ್ಷಣ ಅವನು ಪರಮಾತ್ಮ. ಏನು ಲೋಕವಿಲಕ್ಷಣ? ಋಷಿಗಳು ಹೇಳೋ ತತ್ವ ಏನು ಅಂತಂದರೆ, ಅನನ್ವಿತಂತೆ ಭಗವನ್ ವಿಚೇಷ್ಟಿತಂ, ನಿನ್ನ ಎಲ್ಲ ಕ್ರಿಯೆಗಳು ಕೂಡ, ನಿನ್ನ ಎಲ್ಲ ನಡವಳಿಕೆಯೂ ಕೂಡ ಲೋಕದಂತೆ ಇಲ್ಲವೇ ಇಲ್ಲ. ಅದಕ್ಕೆ ಒಂದು ನಿದರ್ಶನ ಹೇಳ್ತೇನೆ ಅಂತಾರೆ ಋಷಿಗಳು. ಏನು? ಯಾವ ಲಕ್ಷ್ಮೀದೇವಿ ಅವಳ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳಲಿ ಅಂತ ಎಲ್ಲರೂ ಬಯಸ್ತಾರೆ. ಬ್ರಹ್ಮಾದಿಗಳು ಕೂಡ
ಮತ್ತು ದಿಕ್ಪಾಲಕರು, ಲೋಕಪಾಲಕರು ಎಲ್ಲರೂ ಕೂಡ ಲಕ್ಷ್ಮೀದೇವಿಯ ಅನುಗ್ರಹದಿಂದಲೇ ಸಂಪತ್ತನ್ನು ಪಡೆದವರು. ಬ್ರಹ್ಮಾದಿ ದೇವತೆಗಳು ಕೂಡ ಲಕ್ಷ್ಮಿಯ ಒಂದು ಕಟಾಕ್ಷದಿಂದಲೇ ತಮ್ಮ ತಮ್ಮ ಅಧಿಕಾರ, ಸ್ಥಾನ, ಮಾನ, ಸಂಪತ್ತು ಎಲ್ಲ ಪಡೆದಿದ್ದಾರೆ. ಅಂಥ ಲಕ್ಷ್ಮೀದೇವಿ ತಾನಾಗಿ ತಾನು ನಿನ್ನ ಬಳಿ ನಿನ್ನನ್ನು ಹುಡುಕೊಂಡು ಬಂದರೆ ನಮನ್ಯತೆ ಸ್ವಯಂ ಅನುವರ್ತಿನಿ ಭವಾನ್, ನೀನು ಅವಳು ಒಬ್ಬಳು ಭಕ್ತಳು ಅಂತ ಅಷ್ಟೇ ದೃಷ್ಟಿಯಿಂದ ನೋಡ್ತಾ ಇದ್ದಿ ಹೊರತು ಇವಳು ನನ್ನ ಹೆಂಡತಿ ಆಗಬಲ್ಲಳು, ನನ್ನ ಹೆಂಡತಿ ಇವಳು ಅನ್ನುವಂಥ ಭಾವನೆ ನಿನಗಿಲ್ಲ. ಯಾಕೆ? ನೀನು ಆನಂದಮಯ, ಸ್ವಯಂ ಆನಂದ ಪರಿಪೂರ್ಣನಾಗಿದ್ದಿ. ಇದೇ ನಿನ್ನ ಲೋಕವೈಲಕ್ಷಣ್ಯ ಅಂತ. ಲಕ್ಷ್ಮೀದೇವಿ ಸಮುದ್ರದಿಂದ ಉತ್ಪನ್ನಳಾದಾಗ ದೇವದಾನವ ಮಾನವರನ್ನ ಧಿಕ್ಕರಿಸಿ ಭಗವಂತನ ಕಡೆ ಹೋದರೆ ಆ ಲಕ್ಷ್ಮೀದೇವಿಯನ್ನು ಸುಮ್ಮನೆ ಒಬ್ಬಳು ಭಕ್ತಳು ನಮಸ್ಕಾರ ಮಾಡಲಿಕ್ಕೆ ಬಂದಿದ್ದಾಳೆ ಅಂತ ತಿಳ್ಕೊಂಡು, ಹೆಂಡತಿ ಆಗಲಿಕ್ಕೆ ಬಂದಿದ್ದಾಳೆ ಅನ್ನೋ ಭಾವನೆಯೇ ಬರಲಿಲ್ಲ ಪರಮಾತ್ಮನಿಗೆ. ಅಂಥ ಆನಂದಮಯನಾಗಿದ್ದಿ ನೀನು, ಯಾರ ಅಪೇಕ್ಷೆಯೂ ಕೂಡ ನಿನಗಿಲ್ಲ, ಇಂಥ ವ್ಯಕ್ತಿತ್ವ ನಿಂದು ಅಂತ. ಆದ್ದರಿಂದ ನೀನು ಲೋಕವಿಲಕ್ಷಣ. ಎಲ್ಲಿಯಾದರೂ ಬೇರೆ ಕಡೆ ಲೋಕದಲ್ಲಿ ಹೀಗುಂಟೆ? ಮಹಾಭಾರತದಲ್ಲಿ ನೋಡ್ತೀವಿ, ಗಂಗಾದೇವಿ ಬಂದಂತೆ ತಾನೇ ಮೂಲ ರೂಪದಿಂದಲೇ ದೇವತಾ ಶರೀರದಿಂದಲೇ ಗಂಗಾದೇವಿ ಭೂಮಿಗೆ ಬಂದಳು. ಪ್ರತೀಪರಾಜ ಅಂತಿದ್ದ ಆವಾಗ. ಪ್ರತೀಪರಾಜನಿಗೆ 3 ಜನ ಮಕ್ಕಳಿದ್ದರು. ದೇವಾಪಿ, ಬಾಲ್ಹೀಕ, ಶಂತನು ಅಂತ 3 ಮಕ್ಕಳಿದ್ದರು. ಆ ಗಂಗಾದೇವಿ ಭೂಮಿಗೆ ಬಂದದ್ದು ಶಂತನುವನ್ನು ಮದುವೆ ಮಾಡ್ಕೊಳ್ಳಿಕ್ಕೋಸ್ಕರ. ಅಲ್ಲಿ ಶಂತನು ಇದ್ದಿಲ್ಲ. ಒಂದು ಸಭೆಯಲ್ಲಿ ಪ್ರತೀಪ ಕೂತಿದ್ದ. ಗಂಗೆ ಬಂದು ಸೀದಾ ಬಂದು ಬಲಗಡೆ ತೊಡೆ ಮೇಲೆ ಕೂತ್ಬಿಟ್ಲು. ಏನು ಭಾವಿಸಿದ ಪ್ರತೀಪರಾಜ? ಆ ಗಂಗೆ ದೂರದಿಂದ ದೇವತಾ ಶರೀರದಿಂದ ಬರುವಾಗ ತಾನಾಗೆ ಬಂದಾಗ ಓ ನನ್ನ ಹೆಂಡತಿ ಆಗಲಿಕ್ಕೆ ಬರ್ತಿದ್ದಾಳೆ ಅನ್ನೋ ಭಾವನೆ ಬಂತು. ಹಾಗೆ ಭಾವಿಸಿದ್ದ. ಅವಳು ಬಂದು ಬಲಗಡೆ ತೊಡೆ ಮೇಲೆ ಕೂತ್ಕೊಡ್ಲೆ ಸ್ವಲ್ಪ ನಿರಾಶನಾದಂತೆ. ಅಯ್ಯೋ ಬರೋದು ಬಂದು ಕೂಡೋದು ಕೂತಿ ಎಡಗಡೆ ತೊಡೆ ಮೇಲಾದರೂ ಕೂಡಬಾರ್ದೆ, ಬಲಗಡೆ ತೊಡೆ ಮೇಲೆ ಕೂತ್ಬಿಟ್ಟು ಈಗ ನಿನ್ನನ್ನು ನಾನು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ ಅಂದ್ಬಿಟ್ಟಂತೆ. ಯಾಕೆ ಅಂದರೆ ಭಾರ್ಯಾಭಾಗೋ ವಾಮ ಇತಿ ಪ್ರಸಿದ್ಧ. ಎಡಗಡೆ ತೊಡೆ ಮೇಲೆ ಕೂತಿದ್ದರೆ ನೀನು ಭಾರ್ಯ ಆಗ್ಬೋದಾಗಿತ್ತು. ಅದು ದಕ್ಷ ಸ್ನುಷಾಯ. ಬಲಗಡೆ ತೊಡೆ ಮೇಲೆ ಕೂತಿದ್ದಿ, ಅದು ಸೊಸೆ ಕೊಡಬೇಕಾದ ಜಾಗ. ಆದ್ದರಿಂದ ನೀನು ನನ್ನ ಸೊಸೆ ಆಗಬೇಕಾಯ್ತಷ್ಟೇ ಹೊರತು ನನ್ನ ಹೆಂಡತಿ ಆಗಲಿಕ್ಕೆ ಆಗೋದಿಲ್ಲ ಅಂತ ಒಂದು ರೀತಿ ಬೇಜಾರು ಮಾಡ್ಕೊಂಡು ಹಾಗೆ ಹೇಳಿದೆ. ಅವಳು ಬಂದದ್ದು ಸೊಸೆ ಆಗಲಿಕ್ಕೋಸ್ಕರನೇ. ವರ್ಣಾವತಾರಿ ಶಂತನು, ಶಂತನವನ್ನು ಮದುವೆ ಮಾಡ್ಕೋಬೇಕು. ಅದಕ್ಕೆ ಬೇಕು ಅಂತಲೇ ಬಂದು ಬಲಗಡೆ ತೊಡೆ ಮೇಲೆ ಕೂತ್ಬಿಟ್ಲು. ಅಂದರೆ ಸೊಸೆ ಆಗಿಬಿಟ್ಲು, ಮಗನ ಹೆಂಡತಿ ಆಗಲೇಬೇಕು. ಆವಾಗ ಶಂತನವನ್ನು ನಾನು ಮದುವೆ ಮಾಡ್ಕೋತೇನೆ ಅಂತ ಮಾಡ್ಕೊಂಡ್ಳು ಗಂಗಾದೇವಿ. ಆದರೆ ಗಂಗೆ ಬರುವಾಗ ಪ್ರತೀಪ ಏನು ಅಂದ್ಕೊಂಡಿದ್ದ? ನನ್ನ ಎಡಗಡೆ ತೊಡೆ ಮೇಲೆ ಕೂಡ್ಲಿಕ್ಕೆ ಬರ್ತಿದ್ದಾಳೆ, ಇವಳನ್ನು ಮದುವೆ ಮಾಡ್ಕೊಳ್ಬಹುದು ಅನ್ನೋ ಭಾವನೆ ಬಂತು. ಆದರೆ ಲಕ್ಷ್ಮೀದೇವಿ ದೇವದಾನವ ಮಾನವರನ್ನ ಧಿಕ್ಕರಿಸಿ ಪರಮಾತ್ಮನ ಹತ್ರ ಬರುವಾಗ ಭಗವಂತನಿಗೆ ಈ ಭಾವನೆಯೇ ಇಲ್ಲ. ಎಲ್ಲೋ ನೋಡಿಕೊಂಡು ಕೂತಿದ್ದಾನೆ. ಲಕ್ಷ್ಮಿನೇ ಬಂದು ಗಮನ ಸೆಳೆದು ನಮಸ್ಕಾರ ಮಾಡ್ತೀನಿ ಅಂತಂದರೆ ಒಳ್ಳೆಯದಾಗಲಿ, ಅನುಗ್ರಹ ಆಗಲಿ ಅಂತ ಆಶೀರ್ವಾದ ಮಾಡಬೇಕು. ಮದುವೆ ಮಾಡಿಕೊಳ್ಬೇಕು ಅಂತ ಭಾವನೆಯೂ ಕೂಡ ಇಲ್ಲ ಅವನಿಗೆ. ಆದ್ದರಿಂದಲೇ ಲಕ್ಷ್ಮೀದೇವಿಯನ್ನು ಕಡೆಗಣಿಸಿ ಭಗವಂತ ತನ್ನ ನಾಭಿಯಲ್ಲಿ ಕಮಲ ಹುಟ್ಟಿಸಿ ಕಮಲದಲ್ಲಿ ಬ್ರಹ್ಮದೇವರನ್ನ ಹುಟ್ಟಿಸಿದ ಹೊರತು ಲಕ್ಷ್ಮೀದೇವಿಯ ಉದರದಿಂದ ಬ್ರಹ್ಮದೇವರು ಹುಟ್ಟಿದ್ದಲ್ಲ. ಇದು ಲೋಕವೈಲಕ್ಷಣ್ಯ ಅಂದರೆ ಹೀಗೆ. ಪ್ರತೀಪರಾಜನ ಕಥೆ ನೋಡ್ತೀವಿ. ಅಂಥವರಿಗೂ ಕೂಡ ಗಂಗೆಯನ್ನು ನೋಡಿದರೆ ನನ್ನ ಹೆಂಡತಿ ಆಗಲಿಕ್ಕೆ ಬಂದಿದ್ದಾಳೆ ಅನ್ನೋ ಭಾವನೆ ಬಂದಿತ್ತು. ಆದರೆ ಪರಮಾತ್ಮನಿಗೆ ಹಾಗಿಲ್ಲ. ಆಲಿಂಗನ ಸುಖ ಅದರ ಕಾಮನೆಯಿಂದ ಭಾವಿಸಲಿಲ್ಲ. ಇವಳೊಬ್ಬಳು ಭಕ್ತಳು ಅಂತ ಆಶೀರ್ವಾದ ಮಾಡಿದ್ದಂತೆ. ಯೋಗೇಶ್ವರರು ಅವರು ಸ್ತೋತ್ರ ಮಾಡ್ತಾರೆ. ಹೇ ಪ್ರಭು ಪರಮಾತ್ಮ, ಅನಂತ ರೂಪಗಳಿಂದ ನೀನು ಅನಂತ ಜೀವರಲ್ಲಿ ನೆಲೆಸಿದ್ದಿ. ಅನಂತ ರೂಪದಿಂದ ಅನಂತ ಜೀವರಲ್ಲಿ ನೆಲೆಸಿದ್ದಿ. ಆದರೆ ಜೀವರು ಅನಂತ, ಆ ಜೀವರು ಭಿನ್ನ ಭಿನ್ನರು, ಭಿನ್ನ ಭಿನ್ನ ಸ್ವಭಾವ. ಒಬ್ಬನಂತೆ ಒಬ್ಬ ಇಲ್ಲ, ಒಬ್ಬನ ಸ್ವಭಾವದಂತೆ ಇನ್ನೊಬ್ಬನ ಸ್ವಭಾವ ಇಲ್ಲ, ಒಬ್ಬನ ಧ್ವನಿಯಂತೆ ಮತ್ತೊಬ್ಬನ ಧ್ವನಿ ಇಲ್ಲ. ಆದರೆ ಆ ಪರಮಾತ್ಮ ಮಾತ್ರ ಅನಂತ ರೂಪದಿಂದ ನೀನು ಜೀವರಲ್ಲಿ ನೆಲೆಸಿದೆಯಲ್ಲ, ನೀನು ಮಾತ್ರ ಒಬ್ಬನೇ, ನೀನು ಮಾತ್ರ ಒಬ್ಬನೇ. ನಿನ್ನಲ್ಲಿ ಭೇದ ಇಲ್ಲ. ಜೀವರು ಭಿನ್ನರು, ಅದು ಅಷ್ಟೂ ಜೀವರಲ್ಲಿರ್ತಕ್ಕಂಥ ನೀನು ಒಬ್ಬನೇ. ಎಲ್ಲ ರೂಪಗಳು ಕೂಡ ಜ್ಞಾನಾನಂದ ಪೂರ್ಣವೇ, ಎಲ್ಲವೂ ಚಿನ್ಮಾತ್ರವೇ. ಅವರೊಳಗೆ ಇದ್ದಿ ನೀನು ಒಬ್ಬನೇ ಅನಂತ ರೂಪ ಧರಿಸಿದ್ದಿ. ಈ ರೀತಿ ಯಾರು ಭಗವಂತನ ರೂಪಗಳಲ್ಲಿ ಭೇದ ಕಾಣದೆ ಒಬ್ಬನೇ ಒಬ್ಬನು ಪರಮಾತ್ಮ ಅಂತ ತಿಳ್ಕೊಳ್ತಾರೋ ಅಂಥ ಜ್ಞಾನಿಯೇ ನಿನಗೆ ಅತ್ಯಂತ ಪ್ರಿಯತಮ.
ಆದ್ದರಿಂದ ಈ ಜ್ಞಾನವನ್ನು ಪಡಿಬೇಕು. ಅದ್ವೈತ ನಮ್ಮದು ಬಹಳ ದೊಡ್ಡ ಅದ್ವೈತ. ಎಲ್ಲಿದೆ ಅದ್ವೈತ? ಭಗವದ್ ರೂಪಗಳಲ್ಲಿ ಅದ್ವೈತ. ಐಕ್ಯವಾದಿಗಳೇ ನಾವು, ಪರಮಾತ್ಮನ ರೂಪಗಳಲ್ಲಿ ಐಕ್ಯವಾದಿಗಳು. ಭಗವಂತನ ರೂಪದಲ್ಲಿ ಭೇದ ಇಲ್ಲ, ಅಲ್ಲಿ ಖಂಡಿತ ಭೇದ ಇಲ್ಲ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಹಾಸ್ಯ ಮಾಡ್ತಾರೆ, ನೀವು ಅದ್ವೈತಗಳಲ್ಲ, ನಾವೇ ಅದ್ವೈತಗಳು ಎಂದು. ಯಾಕೆ ನೀವು ಅದ್ವೈತವನ್ನು ಐಕ್ಯವನ್ನು ಕೆಳಗಿಳಿಸಿದ್ದೀರಿ, ನಾವು ಮೇಲಿಟ್ಟಿದ್ದೀವಿ ಅಂದರು. ಎಲ್ಲಿ ಮೇಲೆ ಅಂದರೆ ಪರಮಾತ್ಮನಲ್ಲಿ ಅದ್ವೈತ ಇಟ್ಟಿದ್ದೀವಿ ನಾವು. ಭಗವದ್ ರೂಪಗಳಲ್ಲಿ ಭೇದ ಇಲ್ಲ, ಭಗವಂತನ ಗುಣಗಳಲ್ಲಿ ಭೇದ ಇಲ್ಲ, ಅದೆಲ್ಲ ಒಂದೇ. ಪರಮಾತ್ಮನ ಗುಣಗಳು ಒಂದೇ, ಮತ್ಸ್ಯಕೂರ್ಮಾದಿ ರೂಪಗಳು ಒಂದೇ. ಆ ರೀತಿ ಭಗವಂತನ ಗುಣ, ಕ್ರಿಯಾ, ರೂಪಗಳು, ಅವತಾರಗಳು ಅಲ್ಲಿ ನಾವು ಅದ್ವೈತವನ್ನು ಕೂಡಿಸಿದ್ದೀವಿ. ನೀವು ಅದನ್ನು ಜೀವರಲ್ಲಿ ಇಳಿಸಿದ್ದೀರಿ ಅಂತ. ಜೀವರಲ್ಲಿ ಅದ್ವೈತ ಅಂತ ನೀವು ಹೇಳಿ, ನಾನು ಒಂದೇ ನೀನು ಒಂದೇ ಅಂತನೂ ಅದ್ವೈತವನ್ನು ಜೀವರ ಮಟ್ಟಕ್ಕೆ ಇಳಿಸಿದ್ದೀರಿ, ನಾವು ಪರಮಾತ್ಮನಲ್ಲಿ ಇಟ್ಟಿದ್ದೀವಿ ಅಂತ. ಅದನ್ನೇ ಈ ಶ್ಲೋಕದಲ್ಲಿ ಹೇಳೋದು. ಯಾರು ನ ಪೃಥಕ್ ದಿದೃಕ್ಷೇತ್, ಭಗವಂತನ ರೂಪಗಳು ಬೇರೆ ಅಂತ ಯಾರು ಕಾಣೋದಿಲ್ವೋ ಅಂಥ ಜ್ಞಾನಿಯೇ ನಿನಗೆ ಅತ್ಯಂತ ಪ್ರಿಯತಮ. ಅಗ್ನಿದೇವರು ಸ್ತೋತ್ರ ಮಾಡಿದರು. ಯಾವ ಭಗವಂತ ಕೊಟ್ಟ ಸಾಮರ್ಥ್ಯದಿಂದ, ಭಗವದ್ದತ್ತವಾದ ತೇಜಸ್ಸಿನಿಂದ ನಾನು ಚೆನ್ನಾಗಿ ಪ್ರಜ್ವಲಿಸಿ ಹವ್ಯಂ ವಹಾಮಿ, ಏನು ಹವಿಸ್ಸು ಹಾಕ್ತಾರೆ ನನ್ನಲ್ಲಿ, ಅದನ್ನು ತೊಗೊಂಡು ಹೋಗಿ ದೇವತೆಗಳಿಗೆ ನಾನು ಕೊಡ್ತೇನೆ. ಯಾವ ಪರಮಾತ್ಮನ ಕೊಟ್ಟ ತೇಜಸ್ಸಿನಿಂದ ನಾನು ಆ ಕೆಲಸ ಮಾಡ್ತೀನಿ. ಭಗವಂತ ನನ್ನಲ್ಲಿ ತೇಜಸ್ಸು ಹಿಡದೇ ಇದ್ದರೆ, ಯತ್ತೇಜೋ ವಿಧಿ ಮಾಮಕಂ ಅಂತ ಕೃಷ್ಣ ಹೇಳ್ತಾನೆ ಗೀತೆಯಲ್ಲಿ. ಸೂರ್ಯ, ಚಂದ್ರ, ಅಗ್ನಿ, ಎಲ್ಲಿ ಏನೇನು ತೇಜಸ್ಸಿದೆ ಅದೆಲ್ಲ ನಂದೇ, ನಾನೇ ಕೊಟ್ಟದ್ದು ಅಂತ. ಭಗವಂತ ನೀನು ಕೊಟ್ಟ ತೇಜಸ್ಸಿನಿಂದಲೇ ನಾನು ಪ್ರಜ್ವಲಿಸಿ ಹವಿಸ್ಸನ್ನು ದೇವತೆಗಳಿಗೆ ಮುಟ್ಟಿಸ್ತೀನಿ. ಅಂಥ ನೀನು ಯಜ್ಞದಲ್ಲಿ ಪ್ರಧಾನವಾಗಿ ಆರಾಧ್ಯನಾಗಿದ್ದಿ. ತಂ ಯಜ್ಞೇಶಂ, ನೀನೇ ಯಜ್ಞೇಶ. ಪಂಚವಿಧಂ, ಪಂಚರೂಪದಿಂದ ಯಜ್ಞದಲ್ಲಿ ಪೂಜಿತನಾಗ್ತಾ ಇದ್ದಿ. ಪಂಚಭಿಹಿ, 5 ಯಜುರ್ವೇದ ಮಂತ್ರಗಳಿಂದ ನಿನ್ನನ್ನು ಋತ್ವಿಜರು ಪೂಜೆ ಮಾಡ್ತಾರೆ. 5 ಮಂತ್ರಗಳಿಂದ ಋತ್ವಿಜರು ಪಂಚವಿಧನಾದ ನಿನ್ನನ್ನು ಪೂಜೆ ಮಾಡ್ತಾರೆ. ನೀನೇ ಯಜ್ಞೇಶ, ನೀನೇ ನನಗೆ ತೇಜಸ್ಸನ್ನು ಕೊಟ್ಟವನು, ನಿನಗೆ ನಮೋ ನಮಃ ಅಂತ ಅಗ್ನಿದೇವರು ಸ್ತೋತ್ರ ಮಾಡಿದರು. ಇದು ಅರ್ಥ ಆಗೋದಿಲ್ಲ. ಪಂಚವಿಧ ರೂಪ ಯಾವುದು? ಯಜ್ಞದಲ್ಲಿ ಪಂಚವಿಧ ರೂಪ ಯಾವುದು? ಋತ್ವಿಜರು ಪಂಚರೂಪಿ ಪರಮಾತ್ಮನನ್ನು ಅವನಿಗೆ ಮುಖ್ಯವಾಗಿ ಆಹುತಿ ಕೊಡ್ತಾರೆ. ಭಗವಂತನ ಪ್ರೇರಣೆಯಿಂದ ಅಗ್ನಿದೇವರು ಅದನ್ನು ತೊಗೊಂಡು ಹೋಗ್ತಾರೆ. ಯಾವುದು ಪಂಚರೂಪ? 5 ವೇದ ಮಂತ್ರ, ಅದು ಋಗ್ವೇದ ಯಜುರ್ವೇದ ಮಂತ್ರ. 5 ಯಜುರ್ವೇದ ಮಂತ್ರಗಳಿಂದ ನಿನ್ನನ್ನು ಸ್ತೋತ್ರ ಮಾಡಿ ಹವಿಸ್ಸನ್ನು ಕೊಡ್ತಾರೆ. ನೀನು ಪಂಚವಿಧ ಆಗಿದ್ದಿ. ಆಚಾರ್ಯರು ಬರೀತಾರೆ, 5 ಯಜುರ್ವೇದ ಮಂತ್ರ ಅಂದರೆ ಆಶ್ರಾವಯ, ಅಸ್ತು ಶ್ರೌಷಟ್, ಯಜ 3 ಆಯಿತು, ಯೇ ಯಜಾಮಹೇ 4, ವೌಷಟ್, ಇದೇ 5 ಮಂತ್ರ ಯಜುರ್ವೇದ ಮಂತ್ರಗಳಿವು. ಆಶ್ರಾವಯ, ಅಸ್ತು ಶ್ರೌಷಟ್, ಯಜ, ಯೇ ಯಜಾಮಹೇ, ವೌಷಟ್ ಅಂತ 5 ಯಜುರ್ವೇದ ಮಂತ್ರ. 5 ಭಗವದ್ ರೂಪಗಳು ಯಾವುದು? ಯಜ್ಞ, ಯಜ್ಞಪುರುಷ, ಯಜ್ಞೇಶ್ವರ, ಯಜ್ಞಭಾವನ, ಯಜ್ಞಭೋಕ್ತ. ಇದು 5 ರೂಪ. ಯಜ್ಞ ಮಾಡುವಾಗ ಇದನ್ನು ತಿಳ್ಕೊಂಡಿರಬೇಕು ಅಂತ ಹೇಳ್ತಾರೆ ಆಚಾರ್ಯ.